ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಕರ್ಜಿಕಾಯಿ. ಕರ್ಜಿಕಾಯಿಲಿ 2-3 ಥರ ಮಾಡ್ಬೋದು. ಮೈದಾ ಹಿಟ್ಟಲ್ಲಿ ಮಾಡ್ಬೋದು, ಗೋಧಿ ಹಿಟ್ಟಲ್ಲಿ ಮಾಡ್ಬೋದು, ರವೆಯಲ್ಲಿ ಮಾಡ್ಬೋದು. ಇವತ್ತು ನಾನು ತೋರಿಸ್ತಾ ಇರೋದು ಮೈದಾ ಹಿಟ್ಟಲ್ಲಿ ಮಾಡೋ ಕರ್ಜಿಕಾಯಿ. ಈ ಕರ್ಜಿಕಾಯಿ ತುಂಬಾ ಸುಲಭ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈಗ ಅದರ ಇಂಗ್ರೀಡಿಯೆಂಟ್ಸ್ನ ನಾವೀಗ ನೋಡ್ಕೊಂಡು ಬರೋಣ. ಒಂದು ದೊಡ್ಡ ಕಪ್ಪಲ್ಲಿ ಮೈದಾ ತೆಗೆದುಕೊಳ್ಳಿ. 1 ಕಪ್ ಕಡಲೆ, 1 ಕಪ್ ಕೊಬ್ಬರಿ ತುರಿ, 1/4 ಕಪ್ಪಷ್ಟು ಬೆಲ್ಲ, ಮತ್ತು ಮೈದಾಗೆ ಕಲಸೋಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಆಯಿಲ್. ಇಷ್ಟೇ ಸಾಮಗ್ರಿಗಳು ನಮಗೆ ಬೇಕಾಗಿರೋದು. ಮೈದಾವನ್ನು ಫಸ್ಟು ಒಂದು ಬೌಲ್ಗೆ ಹಾಕ್ಕೊಂಡ್ಬಿಡಿ. ಅದಕ್ಕೆ ಸ್ವಲ್ಪ ಉಪ್ಪು, ಅದು ರುಚಿಗೆ ಮಾತ್ರ ಹಾಕ್ಕೊಳ್ಳೋದು, ಕಂಪಲ್ಸರಿ ಏನಿಲ್ಲ. ಅರಿಶಿನ ಬೇಕಿದ್ರೆ ಹಾಕ್ಕೋಬೋದು, ನಾನಿಲ್ಲಿ ಅರಿಶಿನ ಉಪಯೋಗಿಸ್ತಾ ಇಲ್ಲ. 2-3 ಸ್ಪೂನು ಆಯಿಲ್ ಹಾಕ್ಕೊಳ್ಳಿ. ಮನೇಲಿ ಅಡುಗೆಗೆ ಉಪಯೋಗಿಸ್ಕೋತೀವಲ್ಲ ಅದೇ ಎಣ್ಣೆನ ಯೂಸ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ಮೂತಾಗಿ ಕಲಿಸ್ಕೊಳ್ಳಿ. ನೀರು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೊಂಡು ಒಂದೇ ಸರಿ ಕಲ್ಸೋಕ್ಕೆ ಹೋಗಬಾರ್ದು. ತುಂಬಾ ಸ್ಮೂತ್ ಆಗೋಗಿಬಿಡುತ್ತೆ, ತುಂಬಾ ಜಾರೋ ಥರ ಆಗೋಗಿಬಿಡುತ್ತೆ. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇನ್ನೊಂದು ಸ್ವಲ್ಪ ನೀರು ಅವಶ್ಯಕತೆ ಇದೆ. ಈಗ ಇನ್ನೊಂಚೂರು ನೀರು ಹಾಕ್ಕೋತಾ ಇದ್ದೀನಿ. ನಾನು ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಕಲಿಸ್ಕೊಂಡು ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀವೋ ಅದೇ ಥರ ಕಲಿಸೋದು, ತುಂಬ ಏನು ಕಷ್ಟ ಇಲ್ಲ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬಿಟ್ಟು ಇಟ್ಬಿಟ್ರೆ ಸಾಕು. ಒಬ್ಬಟ್ಟಿನ ಥರ ತುಂಬ ಸ್ಮೂತಾಗಿ ಏನು ಮಾಡೋದು ಬೇಡ, ಒಬ್ಬಟ್ಟಿನ ಥರ ಬೇಡ. ಈಗ ಗೋಧಿ ಹಿಟ್ಟಿನ ಅದಕ್ಕೆ ನಾನು ಕಲಸಿಟ್ಟಿದ್ದೀನಿ. ಅದ್ರ ಮೇಲೆ 4 ಸ್ಪೂನ್ ಎಣ್ಣೆ ಹಾಕ್ತೀನಿ ನಾನು, ಇಲ್ಲಾಂದರೆ ಅದು ಒಣಗೋಗಿಬಿಡುತ್ತೆ. ಅದನ್ನು ಎಣ್ಣೆ ಹಾಕಿ ಒಂಚೂರು ಮೇಲ್ಗಡೆ ಎಲ್ಲ ಕವರ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಇಟ್ಬಿಡಬೇಕು. ನಾವು ಅದೇನು ಯೂಸ್ ಮಾಡೋದು ಬೇಡ. ಈಗ ನಾವು ಕರ್ಜಿಕಾಯಿ ಒಳಗಡೆ ಹೂರಣನ ಮಾಡ್ಕೊಳ್ಳೋಣ. ಈ ಕಡಲೆನ ಮಿಕ್ಸರ್ ಮಾಡ್ಕೊಂಬರಬೇಕು. ಮಿಕ್ಸರ್ ಮಾಡಿದ್ರೆ ನಾವು ಯಾವ ಥರ ಮಾಡಬೇಕು ಅಂತಂದರೆ ತರಿ ಇರಬೇಕು. ಮಿಕ್ಸರ್ ಮಾಡಿದಾಗ ಫುಲ್ ಪೌಡ್ರು ಮಾಡ್ಕೊಳ್ಳೇಬಾರ್ದು. ಫುಲ್ ಪೌಡ್ರು ಮಾಡಿಕೊಂಡ್ರೆ ಅದು ಟೇಸ್ಟ್ ಬರೋದಿಲ್ಲ. ನೋಡಿ, ಈಗ ನಾನು ತೋರಿಸ್ತಾ ಇದ್ದೀನಿ. ಇದು ಉಡಿ ಇದೆ ನೋಡಿ, ಉಡಿ ಇದೆ. ಅಷ್ಟು ಮಾಡಿದ್ರೆ ಸಾಕು. ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಕಡಲೆನ ಉಡಿ ಮಾಡಿದ್ದೀವಲ್ಲ ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಇದಕ್ಕೆ ಕೊಬ್ಬರಿನ ನಾನು ತುರ್ಕೊಂಡಿದ್ದೀನಿ. ಪೀಸ್ ಮಾಡಿ ನಾನು ಮಿಕ್ಸರ್ ಮಾಡಿದ್ದಲ್ಲ, ಇದು ತುರ್ಕೊಂಡಿದ್ದೀನಿ. ಈ ಕೊಬ್ಬರಿ ತುರಿನ ಇದಕ್ಕೆ ಸೇರಿಸ್ಕೊಳ್ಳಿ. ಬೆಲ್ಲ ತೊಗೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳಿ. ಈಗ 3 ಮಿಕ್ಸ್ ಮಾಡಿಬಿಡಿ. 3 ಮಿಕ್ಸ್ ಮಾಡಿದಾಗ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಆಗುತ್ತೆ. ಆದರೆ ಇದು ಚೆನ್ನಾಗಿ ಮಿಕ್ಸ್ ಆಗಿರೋದಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ಅಂದರೆ ಇಷ್ಟನ್ನು ಮಿಕ್ಸರ್ ಜಾರಿಗೆ ಮತ್ತೆ ಹಾಕಿಬಿಟ್ಟು ಒಂದೇ ಒಂದು ಸರಿ ರನ್ ಮಾಡ್ತೀನಿ. ಒಂದೇ ಒಂದು ಸರಿ ರನ್ ಮಾಡಿದಾಗ ಏನಾಗುತ್ತೆ, ಅದು ಫಸ್ಟ್ ಕ್ಲಾಸಾಗಿ ಮಿಕ್ಸ್ ಆಗೋಗ್ಬಿಡುತ್ತೆ. ಅದು ಹೂರಣಕ್ಕೆ ಒಳ್ಳೆ ಕನ್ಸಿಸ್ಟೆನ್ಸಿಲಿರುತ್ತೆ. ಇದು ನೋಡಿ, ಮೌಲ್ಡ್ ತೊಗೊಂಡಿದ್ದೀನಿ. ಕರ್ಜಿಕಾಯಿ ಮೌಲ್ಡು 2 ಥರ ಇದೆ. ಒಂದು ಬೋಟ್ ಶೇಪು, ಇನ್ನೊಂದು ಬೋಟ್ ಶೇಪ್ಗಿಂತ ಜಾಸ್ತಿ ಇರೋದು. ಇದು ಸ್ಟೀಲ್ದು ಮತ್ತು ಇದು ಅಲ್ಯೂಮಿನಿಯಮ್ ತುಂಬ ಚೆನ್ನಾಗಿ ಬರುತ್ತೆ. ಇದೇ ಥರ ತೊಗೊಳ್ಳಿ ನೀವು. ಈಗ ಇನ್ನು ರೌಂಡು ಬರುತ್ತೆ ಮತ್ತು ಸ್ಟ್ರ್ಯಾಂಗಲ್ದು ಬರುತ್ತೆ. ಇದು ಯಾವುದ್ರಲ್ಲಾದರೂ ನಾವು ಮಾಡ್ಕೋಬೋದು. ಈಗ ಕಣಕನ ಸ್ವಲ್ಪ ಉಂಡೆ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಚೆನ್ನಾಗಿ ಉಂಡೆ ಮಾಡಿಕೊಂಡು ಹರ್ಕೋಬೇಕು. ನಾನು ಈ ಕಲ್ಲಿನ ಮೇಲೆ ಹರ್ಕೋತಾ ಇದ್ದೀನಿ. ಮೈದಾನೇ ಹಾಕಿಕೊಂಡು ನೀವು ಹರ್ಕೋಬೇಕು. ಗೋಧಿ ಹಿಟ್ಟು ಬೇಡ. ಮೈದಾ ಇದ್ದರೆ ಮೈದಾದಲ್ಲೇ ಹರ್ಕೊಳ್ಳಿ. ಅಗಲವಾಗಿ ಹರ್ಕೋಬೇಕು. ನಮ್ಮದು ಮೌಲ್ಡ್ ಎಷ್ಟಿದೆಯೋ ಅದಕ್ಕಿಂತ ಅಗಲವಾಗೇ ನಾವು ಅದನ್ನು ಹರ್ಕೋಬೇಕು. ಮೌಲ್ಡ್ ಎಷ್ಟಿದೆ ಅಷ್ಟೇ ನಾವು ಹರ್ಕೊಂಡ್ಬಿಟ್ರೆ ಮೌಲ್ಡಿಂದ ಕಟ್ ಮಾಡುವಾಗ ಅದು ಓಪನ್ ಆಗಿಬಿಡುತ್ತೆ. ಅದಕ್ಕೆ ಜಾಸ್ತಿನೇ ನಾವು ಹರ್ಕೋಬೇಕು. ಈಗ ನಾನು ಮೌಲ್ಡ್ ಓಪನ್ ಮಾಡಿಬಿಟ್ಟು ಅದರೊಳಗಡೆ ಇದನ್ನು ಇಡ್ತಾಯಿದ್ದೀನಿ. ಈಗ ನಾನು ಹೂರಣನ ಹಾಕ್ತೀನಿ. ಪುಡಿ ಮಾಡಿಟ್ಕೊಂಡಿದ್ದೀನಲ್ಲ, ಈ ಹೂರಣನ ನಾನು ಅದರೊಳಗಡೆ ಹಾಕ್ತಾಯಿದ್ದೀನಿ. ಅದರೊಳಗಡೆ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಸುತ್ತ ಇರೋದು ಎಕ್ಸ್ಟ್ರಾ ಇರೋದನ್ನು ತೆಗೆದುಬಿಡ್ತೀನಿ. ಚೆನ್ನಾಗಿ ಅಮುಕಬೇಕು. ಅದೇನಾದ್ರು ಓಪನ್ ಆಗಿಬಿಡ್ತು ಅಂದರೆ ಎಣ್ಣೆಗೆ ಹಾಕಿದಾಗ ಎಲ್ಲ ಆಚೆ ಬಂದುಬಿಡುತ್ತೆ. ಎಣ್ಣೆ ಎಲ್ಲ ಪೌಡ್ರ್ ಆಚೆ ಬಂದುಬಿಟ್ಟು ಎಣ್ಣೆ ಎಲ್ಲ ಕಪ್ಪಾಗಿ ಹೋಗ್ಬಿಡುತ್ತೆ. ಈಗ ನೋಡಿ, ಚೆನ್ನಾಗಿ ಅಮುಕಬೇಕು. ಈ ಜಾಗ ಚೆನ್ನಾಗಿ ಅಮುಕ್ಬಿಟ್ಟು ನಾವು ಓಪನ್ ಮಾಡಬೇಕು. ಓಪನ್ ಮಾಡಿದಾಗ ಆ ಮೌಲ್ಡ್ ಥರ ಬಂದಿರುತ್ತೆ. ಅದನ್ನು ನಾವು ಸೈಡಲ್ಲಿ ತೆಗೆದಿಟ್ಕೊಳ್ಳೋಣ.
ಈಗ ಕೆಲವ್ರ ಹತ್ರ ಮೌಲ್ಡ್ ಇರಲ್ಲ, ಮೌಲ್ಡ್ ತೊಗೊಂಡ್ರೇ ಬೆಸ್ಟು. ಮೌಲ್ಡ್ ಇರಲ್ಲ ಅಂತ ಅಂದಾಗ ನಾವು ಯಾವ ಥರ ಮಾಡ್ಬೋದು ಅಂತಲೂ ನಾನು ತೋರಿಸ್ತೀನಿ. ಒಂದು ಉಂಡೆ ತೆಗೆದುಕೊಳ್ಳಿ. ಉಂಡೆ ತೆಗೆದ್ಬಿಟ್ಟು ಇದೇ ಥರ ಹರ್ಕೊಳ್ಳಿ, ದೊಡ್ಡದಾಗಿ ಹರ್ಕೊಳ್ಳಿ. ಆಗಲೇ ನಾವು ಹರ್ಕೊಂಡಿದ್ವಲ್ಲ ಅದೇ ಥರ ಅಗಲವಾಗಿ ಹರಿದ್ಕೊಳ್ಳಿ. ಸ್ವಲ್ಪ ಅಗಲವಾಗಿ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ಅದನ್ನು ಫೋಲ್ಡ್ ಮಾಡಬೇಕಾದ್ರೆ ಜಾಸ್ತಿ ಇಟ್ಬೇಕಾಗುತ್ತೆ. ಈಗ ನಾನು ಅದರದ್ದು ಪುಡಿ ಹಾಕ್ತಾಯಿದ್ದೀನಿ. ಈಗ ನಾನು ಸುತ್ತ ಸವರಬೇಕು. ಅದಕ್ಕೆ ಹಾಲಿಗೆ ಸ್ವಲ್ಪ ಮೈದಾ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ಅದನ್ನು ಸುತ್ತ ಎಡ್ಜಿಗೆಲ್ಲ ಹಚ್ಕೊಂಡು ಬನ್ನಿ, ರೌಂಡ್ಗೆ. ಎಡ್ಜಿಗೆ ಸುತ್ತ ರೌಂಡ್ಗೆ ಹಚ್ಚಿದ್ರೆ ಅದು ಅಂಟ್ಕೊಳ್ಳುತ್ತೆ, ಇಲ್ಲ ಅಂದರೆ ಅದು ಬಿಟ್ಕೊಂಡ್ಬಿಡುತ್ತೆ. ನೀರು ಹಾಕಿದ್ರೂ ಕೂಡ ಅದು ಬಿಟ್ಕೊಳ್ಳುತ್ತೆ. ಅದಕ್ಕೆ ನಾವು ಮೈದಾ ಮತ್ತು ಹಾಲು ಉಪಯೋಗಿಸ್ತೀವಿ. ಈಗ ಅದನ್ನು ಚೂರು ಚೂರಾಗಿ ಫೋಲ್ಡ್ ಮಾಡ್ಕೊಂಬನ್ನಿ. ನಾನು ಮೌಲ್ಡಲ್ಲೇ ಯಾವಾಗಲೂ ಮಾಡೋದು. ಇದು ಮೌಲ್ಡ್ ಇಲ್ಲ ಅಂತ ಇದ್ದಾಗ, ಅರ್ಜೆಂಟ್ ಮಾಡಬೇಕು ಅಂದಾಗ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಮೌಲ್ಡಲ್ಲಿ ಈಸಿನೂ ಕೂಡ, ಮೌಲ್ಡ್ ತೊಗೊಳ್ಳೋದೇ ಬೆಸ್ಟು. ಈ ಥರ ಮಾಡಿಸ್ತಾ ಇದ್ದೀನಿ. ಎಡ್ಜು ಫುಲ್ ಕವರ್ ಆಗಬೇಕು, ಯಾವುದೇ ಹೋಲ್ ಥರ ಓಪನ್ ಆಗೋದು ಮಾಡ್ಕೋಬೇಡಿ. ಈಗ ಎಣ್ಣೆ ಕಾಯಿಸಿದ್ದೀನಿ. ಎಣ್ಣೆ ಕೂಡ ಏನಾದರೂ ಸಿಹಿ ಪದಾರ್ಥಕ್ಕೆ ಅಂತ ಮಾಡೋ ಸಮಯದಲ್ಲಿ ಖಾರದ್ದೇನಾದರೂ ಮಾಡಿದರೆ ಆ ಎಣ್ಣೆ ಉಪಯೋಗಿಸ್ಬೇಡಿ. ಯಾಕೆಂದರೆ ಖಾರದ್ದು ಮೈದಾದು ಸೇರಿಕೊಂಡಾಗ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಈಗ ನಾನು ಈ ಮೌಲ್ಡ್ ಮಾಡಿದ್ನಲ್ಲ ಕರ್ಜಿಕಾಯ್ದು, ಅದನ್ನು ಹಾಕ್ತಾಯಿದ್ದೀನಿ ಆಯಿಲ್ಗೆ. ಸ್ವಲ್ಪ ಸ್ವಲ್ಪ ಫ್ರೈ ಮಾಡಿ. ಬೇಗನೆ ಅದು ಗೋಲ್ಡನ್ ಬ್ರೌನ್ ಬರುತ್ತೆ, ತುಂಬ ಫಾಸ್ಟಾಗಿ ಗೋಲ್ಡನ್ ಬ್ರೌನ್ ಬರುತ್ತೆ. ಕರೀರಿ ಎಣ್ಣೆಯಲ್ಲಿ. ನೋಡಿ, ಬ್ರೌನ್ ಬಂದುಬಿಡ್ತು ತಕ್ಷಣ ಅದನ್ನು ಮೇಲೆ ಕೆಳಗೆ ಮಾಡಿಬಿಡಿ. ತುಂಬಾ ಸುಲಭ ಇದು ಮಾಡೋದು. ಹಬ್ಬದಲ್ಲೇ ಮಾಡಬೇಕು ಅಂತ ನಾವು ಅಂದ್ಕೊಂಡು ಹಬ್ಬದಲ್ಲಿ ಮಾಡ್ತೀವಿ. ಹಬ್ಬ ಇಲ್ಲದೆ ಇದ್ದಾಗಲೂ ಮಾಡ್ಕೋಬೋದು. ಹೋಗ್ತಾ ಬರ್ತಾ ತಿಂತಾಯಿದ್ರೆ ಚೆನ್ನಾಗಿರುತ್ತೆ. ಈಗ ನೋಡಿ ಗೋಲ್ಡನ್ ಬ್ರೌನ್ ಬಂದಿದೆ. ಅದನ್ನು ಮೇಲೆ ಕೆಳಗೆ ಮಾಡಿದ್ದೀನಿ. ಆ 3 ಮೌಲ್ಡಲ್ಲಿ ಮಾಡಿರೋದು. ಇದೊಂದು ಮಾತ್ರ ನಾನು ಫೋಲ್ಡ್ ಮಾಡಿ ತೋರಿಸಿದ್ದೀನಲ್ಲ, ಆ ಕರ್ಜಿಕಾಯಿ ಇದು. 2-3 ನಿಮಿಷ ಸಿಮ್ಮಲ್ಲೇ ಇರಲಿ. ಐ ಮಾಡ್ಕೋಬೇಡಿ. ಐ ಮಾಡ್ಕೊಂಬಿಟ್ರೆ ಡಾರ್ಕ್ ಬ್ರೌನ್ ಬಂದುಬಿಡುತ್ತೆ, ಆದರೆ ಬೆಂದಿರಲ್ಲ ಅದು. ಮೇಲ್ಭಾಗ ಬೇಯಬೇಕು. ಎಣ್ಣೆಲೆ ಫ್ರೈ ಮಾಡ್ಕೊಳ್ಳಿ ನಿಧಾನಕ್ಕೆ ಸಿಮ್ಮಲ್ಲೇ. ಬೇಯ್ತಾ ಇದೆ. ಮತ್ತೆ ನಾನು ಮೇಲೆ ಕೆಳಗೆ ಮಾಡಬೇಕು. ಬರೀ ಇದು ಅರ್ಧ ಗಂಟೆ ಮೈದಾ ನೆನೆಸಿದ್ರೆ ಸಾಕು. ತುಂಬ ಹೊತ್ತು ನೆನೆಸಿದ್ರೆ ಏನಾಗುತ್ತೆ ಅಂದರೆ ಮೈದಾ ಲೇಯರ್ಗಳ ಥರ ಬಂದುಬಿಡುತ್ತೆ. ಅದಕ್ಕೆ ಜಾಸ್ತಿ ಹೊತ್ತು ಮೈದಾ ಕಲಿಸ್ಬಿಡಬೇಡಿ. ಸಾಕು, 20-30 ನಿಮಿಷದೊಳಗೆ ಕಲಿಸಿದ್ರೆ ಸಾಕು. ಈಗ ನೋಡಿ, ಅದು ಫುಲ್ ಗೋಲ್ಡನ್ ಬ್ರೌನ್ ಬಂದಿದೆ. ಅದನ್ನು ನಾನು ಪ್ಲೇಟಿಗೆ ತಗೊತಾ ಇದ್ದೀನಿ. ಪ್ಲೇಟಿಗೆ ಹಾಕೋತಾ ಇದ್ದೀನಿ. ಇಷ್ಟು ಗೋಲ್ಡನ್ ಬ್ರೌನ್ ಬಂದಿದ್ರೆ ಸಾಕು, ತುಂಬ ಚೀಚೋದು ಬೇಡ, ಹಸಿ ಇದ್ದಾಗ ತೆಗೆಯೋದು ಬೇಡ. ಈಗ ನೋಡಿ ಕರ್ಜಿಕಾಯಿ ರೆಡಿಯಾಗಿದೆ. ತುಂಬಾ ಸುಲಭ ಮಾಡೋದು. ಇದರಲ್ಲಿ 2-3 ಥರ ಮಾಡ್ಬೋದು. ಇದು ನಾನು ಮೈದಾದಲ್ಲಿ ಮಾಡಿ ತೋರಿಸಿದ್ದೀನಲ್ವ. ನೆಕ್ಸ್ಟ್ ಟೈಮ್ ನಾನು ಗೋಧಿ ಹಿಟ್ಟಲ್ಲೂ ಮಾಡ್ಬೋದು, ಅದರಲ್ಲೂ ತೋರಿಸ್ತೀನಿ. ಮತ್ತು ಚಿರೋಟಿ ರವೆಯಲ್ಲೂ ಮಾಡ್ಬೋದು, ಅದರಲ್ಲೂ ಮಾಡಿದ್ದು ನಾನು ತೋರಿಸ್ತೀನಿ. 2-3 ಬಗೆಯಲ್ಲೂ ಮಾಡ್ಬೋದು. ಮೈದಾ ಹಿಟ್ಟಿಗೆ ಸ್ವಲ್ಪ ಚಿರೋಟಿ ರವೆನೂ ಹಾಕಿನೂ ಕೂಡ ನಾವು ಮಾಡ್ಬೋದು. ನಮ್ಮ ಹತ್ರ ಏನೇನಿದೆಯೋ ಆ ಪದಾರ್ಥದಲ್ಲೇ ಮಾಡ್ಕೋಬೋದು. ಇವತ್ತು ಮೈದಾ ಇತ್ತಲ್ವ, ನಾನು ಅದಕ್ಕೆ ಮೈದಾದಲ್ಲೇ ಮಾಡಿ ತೋರಿಸಿದ್ದೀನಿ. ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಗೋಧಿ ಹಿಟ್ಟಲ್ಲಿ ತೋರಿಸ್ತೀನಿ, ಇಲ್ಲಾಂದರೆ ಚಿರೋಟಿ ರವೆ ಮಿಕ್ಸ್ ಮಾಡ್ಕೊಳ್ಳೋದು ತೋರಿಸ್ತೀನಿ.